ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 12ನೇ ತಾರೀಕು 2026ರಲ್ಲಿ ಬಂದಿರುವಂತಹ ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನವೇ ಸೂರ್ಯಗ್ರಹಣ ಸಂಭವಿಸಲಿದೆ. ಸಾಕಷ್ಟು ಜನರು ಕೇಳ್ತಾ ಇರ್ತೀರ, ಸೂರ್ಯಗ್ರಹಣ ಬಂದಿದೆ, ನಾವು ಅಮಾವಾಸ್ಯೆ ದಿನ ಭೀಮನ ಅಮಾವಾಸ್ಯೆ ದಿನ ಪೂಜೆಯನ್ನು ಮಾಡಬಹುದಾ, ಇನ್ನು ತರ್ಪಣವನ್ನು ನೀಡಬಹುದಾ, ಪಿತೃಗಳ ಆಶೀರ್ವಾದವನ್ನು ತೆಗೆದುಕೊಳ್ಬೋದಾ ಅನ್ನೋದನ್ನ ಕೇಳ್ತಾ ಇರ್ತೀರ. ಹೌದು, ಖಂಡಿತವಾಗಿಯೂ ಸ್ನೇಹಿತರೆ, ಪೂಜೆ ಪುನಸ್ಕಾರಗಳನ್ನು ಭಕ್ತಿಯಿಂದ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿ. ಸೂರ್ಯಗ್ರಹಣ ಸಂಭವಿಸಲಿರೋದು ರಾತ್ರಿ 9:04ರಿಂದ ಬೆಳಗಿನ ಜಾವ 4:25ರವರೆಗೆ ಇರಲಿದೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಯಾವುದೇ ಗೋಚರತೆ ಇರುವುದಿಲ್ಲ ಸ್ನೇಹಿತರೆ. ಗೋಚರಿಸುವುದಿಲ್ಲ ರಷ್ಯಾ ಕಡೆ ಮತ್ತು ಗ್ರೀನ್ಲ್ಯಾಂಡ್ ಕಡೆ ಗೋಚರತೆ ಇದೆ. ಸೊ ಹಾಗಾಗಿ ಅಲ್ಲಿಯ ಸಂಪ್ರದಾಯದ ಪ್ರಕಾರ ಸ್ನೇಹಿತರೆ, ನಾವು ಪೂಜೆ ಪುನಸ್ಕಾರಗಳನ್ನು ಬೆಳಿಗ್ಗೆಯಿಂದ ಸಂಜೆ ತನಕ ಮುಗಿಸಬಹುದು. ಇದು ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಇದ್ದು ಶಿವಪಾರ್ವತಿಯನ್ನು ಪೂಜೆಯನ್ನು ಮಾಡಿ ಪಿತೃತರ್ಪಣ ಹಾಗೂ ಮಂಗಳಕರ ಆಚರಣೆಗಳಿಗೆ ಅತ್ಯಂತ ವಿಶೇಷವಾದ ದಿನವಾಗಿದೆ. ಈ ದಿನದಿಂದ ಸ್ನೇಹಿತರೆ, ಕುಂಭ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ವಿಡಿಯೋ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಭೀಮನ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಸ್ಕೊಡಿ ಅಂತ ಕೇಳ್ತಿದ್ದೀರಾ. ಹೌದು, ಜ್ಯೋತಿ ಭೀಮೇಶ್ವರ ವ್ರತವನ್ನು ಮುತ್ತೈದೆಯರು ತಮ್ಮ ಪತಿಯ ಆಯುಷ್ಯ ಆರೋಗ್ಯಕ್ಕಾಗಿ ಮತ್ತು ಶ್ರೇಯಸ್ಸಿಗಾಗಿ ಈ ದಿನ ಶಿವಪಾರ್ವತಿಯನ್ನು ಪೂಜಿಸಿ ಜ್ಯೋತಿ ಭೀಮೇಶ್ವರ ವ್ರತವನ್ನು ಆಚರಿಸುತ್ತಾರೆ. ಇನ್ನು ಪಿತೃ ಕಾರ್ಯ, ಪೂರ್ವಜರನ್ನು ಸ್ಮರಿಸಿ ದಾನ ಧರ್ಮ ಹಾಗೂ ತಿಥಿ ತರ್ಪಣ ನೀಡುವುದರಿಂದ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ. ಇನ್ನು ಆರೋಗ್ಯ ರಕ್ಷಣೆ, ತುಳುನಾಡು ಭಾಗದಲ್ಲಿ ಇದನ್ನು ಆಟಿ ಅಮಾವಾಸ್ಯೆಯಾಗಿ ಆಚರಿಸಿ ವಿಶೇಷ ಔಷಧಿಯ ಬೇರುಗಳನ್ನು ಮದ್ದಿನ ನೀರನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲಾಗುತ್ತದೆ. ಇನ್ನು ಭೀಮನ ಅಮಾವಾಸ್ಯೆಯ ಪೂಜಾ ವಿಧಾನದ ಬಗ್ಗೆ ಸ್ನೇಹಿತರೆ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಸೂರ್ಯಗ್ರಹಣ ಸಂಭವಿಸಲಿದೆ. ಸೂರ್ಯಗ್ರಹಣ ಮುಗಿದ ನಂತರ ಮತ್ತು ಭೀಮನ ಅಮಾವಾಸ್ಯೆ ಮುಗಿದ ನಂತರ ಕುಂಭರಾಶಿಯವರಿಗೆ ಸಾಕಷ್ಟು ಚೇಂಜಸನ್ನು ನೋಡಬಹುದು. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಆರೋಗ್ಯದಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಆಗಸ್ಟ್ 12ರ ನಂತರ ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ, ಕೊನೆ ತನಕ ವಾಚ್ ಮಾಡಿ. ಒಳ್ಳೆ ಮಾಹಿತಿ ಸಿಗಲಿದೆ ಸ್ನೇಹಿತರೆ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ, ಓಂ ಶನೇಶ್ವರಾಯ ನಮಃ, ಓಂ ಸೂರ್ಯದೇವರಾಯ ನಮಃ, ಓಂ ಆದಿತ್ಯಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆದಿತ್ಯನ ಅನುಗ್ರಹದಿಂದ, ಸೂರ್ಯದೇವರ ಆಶೀರ್ವಾದದಿಂದ, ಶಿವನ ಕೃಪೆಯಿಂದ ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಕುಂಭರಾಶಿಯವರಿಗೆ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮೊದಲನೇದಾಗಿ ಆರ್ಥಿಕ ಒತ್ತಡವನ್ನು ನಿರ್ವಹಿಸಿ. ನಿಮ್ಮ 2ನೆಯ ಮನೆಯಲ್ಲಿ ನಡೆಯುತ್ತಿರುವ ಏಳೇನಾಟಿ ಶನಿಯ ಅಂತಿಮ ಹಂತವು ನಿಮ್ಮ ಸಂಚಲಿತ ಸಂಪತ್ತನ್ನು ತೀವ್ರವಾಗಿ ನಿರ್ಬಂಧಿಸುವುದನ್ನು ಮುಂದುವರಿಸಿದೆ. ಯಾವುದೇ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಕುಟುಂಬದ ಬಜೆಟನ್ನು ಅತ್ಯಂತ ಕಟ್ಟುನಿಟ್ಟಾದ ಶಿಸ್ತಿನಿಂದ ನಿರ್ವಹಿಸಿ. ಇನ್ನು ಕೆಲಸದ ಸ್ಥಳದಲ್ಲಿ ಅಡಚಣೆಗಳು ಎದುರಿಸಬೇಕಾಗುತ್ತದೆ. ನಿಮ್ಮ 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ಕೆಲಸದ ಸ್ಥಳದಲ್ಲಿ ಸ್ಪರ್ಧೆಯನ್ನು ಮತ್ತು ಸಂಭಾವ್ಯ ಸಾಲಗಳನ್ನು ಹೆಚ್ಚಿಸುವುದನ್ನು ಮುಂದುವರಿಸಿದೆ. ಪ್ರಾಯೋಗಿಕ ಸೇವಾ ಒತ್ತಡ ನೀಡಿ ಸ್ನೇಹಿತರೆ ಮತ್ತು ನಿಮಗೆ ಸುಲಭವಾಗಿ ನಿರ್ವಹಿಸಲು ಸಾಧ್ಯವಾಗದ ದೊಡ್ಡ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ. ಇನ್ನು ಗುಪ್ತ ಸಂಪನ್ಮೂಲಗಳನ್ನು ಅವಲಂಬಿಸಿ. ನಿಮ್ಮ 8ನೆಯ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ಅನಿರೀಕ್ಷಿತ ಧನಲಾಭವನ್ನು ನಂಬೇಡಿ ಎಂದು ಎಚ್ಚರಿಸುತ್ತಿದ್ದಾನೆ. ಆದರೆ ಇದು ಹಂಚಿಕೆಯ ಸಂಪನ್ಮೂಲಗಳ ಮೇಲಿನ ಸಂಘರ್ಷಗಳನ್ನು ಸ್ವಲ್ಪ ತಗ್ಗಿಸುತ್ತದೆ. ನಿಮ್ಮ ದೀರ್ಘಕಾಲೀನ ಆರ್ಥಿಕ ಸ್ಥಿತಿಯನ್ನು ರಕ್ಷಿಸಿಕೊಳ್ಳಲು ಎಚ್ಚರಿಕೆಯಿಂದ ಮಾತುಕತೆ ನಡೆಸಿ.
ಇನ್ನು ಅದೇ ರೀತಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಂದರೆ, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಕುಂಭರಾಶಿಯ ವ್ಯಕ್ತಿಗಳಿಗೆ ನಿಮ್ಮ ವೃತ್ತಿಪರ ಸ್ಥಾನಮಾನವು ಪ್ರಸ್ಬುದ್ಧ ತಿಂಗಳನ್ನು ಎದುರಿಸುತ್ತದೆ. ಇನ್ನು ಗ್ರಹಣ ಮುಗಿದ ನಂತರ 5ನೇ ಮನೆಗೆ ಮಂಗಳನ ಸಂಚಾರ ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆಯನ್ನು ಆಕ್ರಮಣಕಾರಿಯಾಗಿ ಉತ್ತೇಜಿಸುತ್ತಿದ್ದರೂ, ನಡೆಯುತ್ತಿರುವಂತಹ ಏಳಿನಾಟಿ ಶನಿಯ ಭಾರವಾದಂತಹ ಮತ್ತು ನಿರ್ಬಂಧಿತ ಉಪಸ್ಥಿತಿಯು ನೀವು ಬಯಸುವಂತಹ ತಕ್ಷಣದ ಪ್ರತಿಫಲಗಳನ್ನು ಪಡೆಯುವುದನ್ನು ಮುಂದುವರಿಸಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣವಾಗಿ ಮನ್ನಣೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಆಗಸ್ಟ್ 22ರವರೆಗೆ ನಿಮ್ಮ 6ನೇ ಮನೆಯ ಮೂಲಕ ಬುಧನು ದೀರ್ಘ ಸಂಚಾರವು ಸಹೋದ್ಯೋಗಿಗಳೊಂದಿಗೆ ನಿರಾಸೆಗೊಳಿಸುವ ತಪ್ಪು ಗ್ರಹಿಕೆಗಳನ್ನು ತರುತ್ತದೆ ಮತ್ತು ಬೇಸರದ ಆಡಳಿತಾತ್ಮಕ ಕಾರ್ಯಗಳಲ್ಲಿ ನಿಮ್ಮನ್ನು ಸಿಲುಕಿಸುತ್ತದೆ. ಹಠಾತ್ ಬಡ್ತಿಯನ್ನು ಕೋರುವುದನ್ನು ಅಥವಾ ಕಚೇರಿಯ ಗಾಸಿಪ್ಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಿ. ಇನ್ನು ಆಗಸ್ಟ್ ತಿಂಗಳಲ್ಲಿ ಗ್ರಹಣ ಮತ್ತು ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಮುಗಿದ ನಂತರ ಸೂರ್ಯನು ನಿಮ್ಮ 7ನೇ ಮನೆಗೆ ಪ್ರವೇಶಿಸಿ ಕೇತುವನ್ನು ಸೇರಿಕೊಳ್ಳುವುದರಿಂದ ಪರಿಸ್ಥಿತಿಯು ಹೆಚ್ಚು ಸಂಕೀರ್ಣವಾಗುತ್ತದೆ. ಇದು ನಿಮ್ಮ ಸಾರ್ವಜನಿಕ ವ್ಯವಹಾರಗಳನ್ನು ಬೆಳಗಿಸಿದರೂ, ಪ್ರಮುಖ ವ್ಯಾಪಾರ ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ತೀವ್ರವಾದಂತಹ ಅಹಂಕಾರದ ಘರ್ಷಣೆಗಳು ಅಪಾಯವನ್ನು ಉಂಟುಮಾಡುತ್ತದೆ. ನಿಮ್ಮ 1ನೇ ಮನೆಯಲ್ಲಿರುವಂತಹ ರಾಹು ಪ್ರಗತಿಯನ್ನು ಸಾಧಿಸಲು ಅಸಾಂಪ್ರದಾಯಿಕ ಅಪಾಯಕಾರಿ ತಂತ್ರಗಳನ್ನು ಬಳಸಲು ನಿರಂತರವಾಗಿ ಪ್ರಚೋದಿಸುತ್ತಾನೆ. ಈ ಪ್ರಚೋದನೆಗೆ ಒಳಗಾಗಬೇಡಿ. ಬದಲಿಗೆ 6ನೇ ಮನೆಯಲ್ಲಿರುವಂತಹ ಉಚ್ಚ ಗುರುವು ಹೆಚ್ಚಿಸಿದಂತಹ ಭಾರವಾದ ಸ್ಪರ್ಧೆಯನ್ನು ಎದುರಿಸಲು ನಿಖರವಾದ ಶಾಂತವಾದ ಸೇವೆಯನ್ನು ಅವಲಂಬಿಸಿ. ನಿಮ್ಮ ವೃತ್ತಿ ಜೀವನದ ಉಳಿವಿಗಾಗಿ ನಾಟಕೀಯ ಬಂಡಾಯವಲ್ಲ, ಶಿಸ್ತು ಈಗ ಅತ್ಯಗತ್ಯ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಕುಂಭರಾಶಿಯ ವ್ಯಕ್ತಿಗಳಿಗೆ ಉದ್ಯಮಿಗಳು ಈ ತಿಂಗಳು ಒಪ್ಪಂದದ ವಿವಾದಗಳು ಮತ್ತು ಗುಪ್ತ ಸಾಲಗಳ ಹಾದಿಯಲ್ಲಿ ಎಚ್ಚರಿಕೆಯಿಂದ ಸಾಗಬೇಕು. 6ನೇ ಮನೆಯಲ್ಲಿ ಉಚ್ಚ ಗುರುವು ತನ್ನ ಸಂಚಾರವನ್ನು ಮುಂದುವರಿಸಿರುವುದರಿಂದ ನಿಮ್ಮ ದೈನಂದಿನ ಕಾರ್ಯಾಚರಣೆಯ ಅಡಚಣೆಗಳನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಮತ್ತು ನೀವು ವಾಣಿಜ್ಯ ಶತ್ರುಗಳನ್ನು ಧೈರ್ಯಗೊಳಿಸುತ್ತದೆ ಅಂತಲೇ ಹೇಳಬಹುದು. ನಿಮ್ಮ ಸ್ಪರ್ಧೆಯನ್ನು ಕಡಿಮೆ ಅಂದಾಜು ಮಾಡಬೇಡಿ ಸ್ನೇಹಿತರೆ. ಆಗಸ್ಟ್ 22ರ ನಡುವೆ ಸ್ನೇಹಿತರೆ ಬುಧನು ಇದೇ 6ನೇ ಮನೆಯಲ್ಲಿ ಇರುವಾಗ ನೀವು ಎಲ್ಲ ವ್ಯಾಪಾರ ಒಪ್ಪಂದಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಏಕೆಂದರೆ ಗುಪ್ತ ಷರತ್ತುಗಳನ್ನು ಅಥವಾ ತಪ್ಪಾಗಿ ಲೆಕ್ಕ ಹಾಕಿದ ಸಾಲಗಳು ಗಂಭೀರ ಹಾನಿಯನ್ನು ಉಂಟು ಮಾಡಬಹುದು. ಹೊಸ ಮಾರುಕಟ್ಟೆಗಳಿಗೆ ಅಪಾಯಕಾರಿ ವಿಸ್ತರಣೆಗಳನ್ನು ಪ್ರಾರಂಭಿಸುವ ಬದಲು ನಿಮ್ಮ ಪ್ರಸ್ತುತ ಕಾರ್ಯಾಚರಣೆಗಳನ್ನು ಸ್ಥಿರಗೊಳಿಸುವುದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ. ಹಾಗಾಗಿ ಸ್ನೇಹಿತರೆ 7ನೇ ಮನೆಯಲ್ಲಿ ಕೇತುವಿನ ನಿರಂತರ ಮತ್ತು ಒಂಟಿ ಮಾಡುವಂತಹ ಉಪಸ್ಥಿತಿಯಿಂದಾಗಿ ಪಾಲುದಾರಿಕೆಗಳು ಅತ್ಯಂತ ದುರ್ಬಲವಾಗಿವೆ. ನಿಮ್ಮ ವ್ಯಾಪಾರ ಸಹಚರರು ವಿಶ್ವಾಸಾರ್ಹರಲ್ಲ ಎಂಬ ಭಯದಿಂದ ನೀವು ಅವರಿಂದ ತೀವ್ರವಾಗಿ ದೂರವಿರುವಂತೆ ಅನಿಸಬಹುದು. ಇನ್ನು ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ ಸೂರ್ಯನು ಗ್ರಹಣ ಮುಗಿದ ನಂತರ ಈ ಮನೆಗೆ ಪ್ರವೇಶಿಸಿದಾಗ ಈ ಮೂಕಿ ಅಭದ್ರತೆಗಳು ಕಂಪನಿಯ ದಿಕ್ಕಿನ ಬಗ್ಗೆ ದೊಡ್ಡ ಮತ್ತು ಅಹಂಕಾರದ ವಾದಗಳಿಗೆ ವೇಗವಾಗಿ ಬೆಳೆಯಬಹುದು. ಈ ಅಧಿಕಾರದ ಪೈಪೋಟಿಯಿಂದ ನೀವು ಪ್ರಜ್ಞಾಪೂರ್ವಕವಾಗಿ ಹಿಂದೆ ಸರಿಯಬೇಕು. ನಿಮ್ಮ ಮನಸ್ಸಿನಲ್ಲಿ ರಾಹು ಸೃಷ್ಟಿಸುತ್ತಿರುವಂತಹ ಅಪ್ರತಿಮ ಆತಂಕಕಾರಿ ಶಕ್ತಿಗಿಂತ ಶುದ್ಧ ತರ್ಕವನ್ನು ಅವಲಂಬಿಸಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ವ್ಯಾಪಾರ ವ್ಯವಹಾರದಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ, ಆರ್ಥಿಕ ಉಳಿವಿಗಾಗಿ ಈ ತಿಂಗಳು ಅತ್ಯಂತ ಕಟ್ಟುನಿಟ್ಟಾದ ರಾಜಿ ಇಲ್ಲದ ಶಿಸ್ತು ಅಗತ್ಯವಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಶನಿಯು ನಿಮ್ಮ 2ನೇ ಮನೆಯಲ್ಲಿ ವಕ್ರಿ ಸಂಚಾರವನ್ನು ಮುಂದುವರಿಸುವುದರೊಂದಿಗೆ ಏಳಿನಾಟಿ ಶನಿಯ ಅಂತಿಮ ಹಂತವು ನಿಮ್ಮ ಚಂಚಲಿತ ಸಂಪತ್ತಿನ ಮೇಲೆ ಅಪಾರವಾದ ಭಾರವಾದಂತಹ ನಿರ್ಬಂಧವನ್ನು ಹೇರುತ್ತದೆ. ಹಣದ ಹರಿವು ನಿರಂತರವಾಗಿ ವಿಳಂಬವಾಗುತ್ತದೆ ಮತ್ತು ಕುಟುಂಬದ ವೆಚ್ಚಗಳು ಅತಿಯಾಗಿ ಭಾಸವಾಗುತ್ತದೆ. ನೀವು ಎಲ್ಲ ಅನಿವಾರ್ಯವಲ್ಲದ ಖರ್ಚುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ನಿಮ್ಮ ಧನಾಧಿಪತಿಯಾದ ಗುರುವು ಸಾಲಗಳು 6ನೇ ಮನೆಯಲ್ಲಿ ಸಿಲುಕಿಕೊಂಡಿರುವುದರಿಂದ ನಿಮ್ಮನ್ನು ರಕ್ಷಿಸಲು ಯಾವುದೇ ಅನಿರೀಕ್ಷಿತ ಧನಲಾಭ ಅಥವಾ ಸುಲಭವಾದ ಸಾಲಗಳು ಬರುತ್ತವೆ ಎಂದು ನೀವು ನಿರೀಕ್ಷಿಸಬೇಡಿ. ನೀವು ಸಂಪೂರ್ಣವಾಗಿ ನಿಮ್ಮ ಎಚ್ಚರಿಕೆಯಿಂದ ನಿರ್ವಹಿಸಿದಂತಹ ಉಳಿತಾಯವನ್ನೇ ನಂಬಿರಬೇಕು. ಈ ಒತ್ತಡಕ್ಕೆ ಸೇರುವಂತೆ 8ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು
ಆಸ್ತಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಹಠಾತ್ ಗುಪ್ತ ನಷ್ಟಗಳ ಬಗ್ಗೆ ಎಚ್ಚರ ವಹಿಸುತ್ತಾನೆ. ನೀವು ಅನಿರೀಕ್ಷಿತ ದುರಸ್ತಿ ಬಿಲ್ಗಳನ್ನು ಅಥವಾ ಜಂಟಿ ಹಣಕಾಸಿನ ಗೊಂದಲದ ಸಮಸ್ಯೆಗಳನ್ನು ಎದುರಿಸಬಹುದು. ಎಲ್ಲ ಊಹಾತ್ಮಕ ಹೂಡಿಕೆಗಳನ್ನು ತಪ್ಪಿಸಿ, ವಿಶೇಷವಾಗಿ 5ನೇ ಮನೆಯಲ್ಲಿರುವ ಮಂಗಳನು ಅಪಾಯಕಾರಿ ಸ್ಟಾಕ್ ಆಯ್ಕೆಗಳಲ್ಲಿ ಜೂಜು ಆಡುವಂತೆ ಪ್ರಚೋದಿಸಬಹುದು. ಎಚ್ಚರಿಕೆ ವಹಿಸಿ. ಈ ತೀವ್ರ ಸವಾಲಿನ ಆರ್ಥಿಕ ವಾತಾವರಣದಲ್ಲಿ ಬದುಕುಳಿಯಲು ನೀವು ಪ್ರತಿಯೊಂದು ಪೈಸೆಯನ್ನು ಸ್ನೇಹಿತರೆ ಟ್ರ್ಯಾಕ್ ಮಾಡಬೇಕು. ಎಲ್ಲಿ ಹಣ ಖರ್ಚಾಗ್ತಾ ಇದು ಬೆಟರ್ ಇದೆಯಾ ಇಲ್ವೋ ಅನ್ನೋದನ್ನ ತಿಳ್ಕೋಬೇಕು. ನಿಮ್ಮ ಅಸ್ತಿತ್ವದಲ್ಲಿರುವಂತಹ ಸಾಲಗಳನ್ನು ಆಕ್ರಮಣಕಾರಿಯಾಗಿ ತಗ್ಗಿಸಲು ಮಾತುಕತೆ ನಡೆಸಬೇಕು ಮತ್ತು ಈ ನಿರ್ಬಂಧಿತ ಸಂಚಾರಗಳು ಕಳೆದು ಹೋಗುವವರೆಗೂ ಅತ್ಯಂತ ಮಿತವ್ಯಯದ ಜೀವನ ಶೈಲಿಯನ್ನು ಒಪ್ಪಿಕೊಳ್ಳಬೇಕು. ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬೇಡಿ. ನಿಮ್ಮ ಕುಟುಂಬದವರನ್ನು, ನಿಮ್ಮ ಸ್ನೇಹಿತರನ್ನು ಮೆಚ್ಚಿಸುವುದಕ್ಕೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಎದುರಾಗಲಿದೆ ಹಣಕಾಸಿನ ಪ್ರಾಬ್ಲಮ್. ಸೊ ಹಾಗಾಗಿ ಎಚ್ಚರಿಕೆಯಿಂದ ಒಂದಷ್ಟು ಉಳಿತಾಯವನ್ನು ಮಾಡಿ, ಇನ್ನು ಪರಿಣಿತರ ಸಲಹೆಗಳನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಸೂಕ್ತ ಅಂತ ಹೇಳ್ತಾ ಕುಂಭರಾಶಿಯ ವ್ಯಕ್ತಿಗಳಿಗೆ ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಆಗಸ್ಟ್ 12ರ ನಂತರ ನಿಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವು ತೀವ್ರವಾದಂತಹ ನಿರಂತರ ಒತ್ತಡದಲ್ಲಿದೆ. ನಿಮ್ಮ 1ನೇ ಮನೆಯಲ್ಲಿ ರಾಹುವಿನ ವಕ್ರಿ ಪ್ರಯಾಣವು ನಿಮ್ಮ ನರಮಂಡಲವನ್ನು ನಿರಂತರವಾಗಿ ಅತಿ ಹೆಚ್ಚು ಉತ್ತೇಜಿಸುತ್ತದೆ. ಇದರಿಂದಾಗಿ ತಾರ್ಕಿಕವಲ್ಲದ ಆತಂಕಗಳು ಮತ್ತು ತೀವ್ರ ನಿದ್ರಾಹೀನತೆ ಉಂಟಾಗುತ್ತದೆ. ಇನ್ನು ಆಗಸ್ಟ್ 12ರ ನಂತರ 6ನೇ ಮನೆಯ ಮೂಲಕ ಸೂರ್ಯನ ಸಂಚಾರದಿಂದ ಈ ಮಾನಸಿಕ ಆಯಾಸವು ಮತ್ತಷ್ಟು ಹೆಚ್ಚಾಗಬಹುದು. ಇದು ಉಷ್ಣತೆಗೆ ಸಂಬಂಧಿಸಿದ ಕಾಯಿಲೆಗಳು ಅಥವಾ ಜೀರ್ಣಕಾರಿ ಸಮಸ್ಯೆಗಳು ಮತ್ತು ತೀವ್ರವಾದ ಕೆಲಸದ ಆಯಾಸವನ್ನು ಉಂಟು ಮಾಡಬಹುದು. ಒತ್ತಡದ ವಾತಾವರಣಕ್ಕೆ ನಿಮ್ಮ ಒಡ್ಡಿಕೊಳ್ಳುವಿಕೆಯನ್ನು ಕಟ್ಟುನಿಟ್ಟಾಗಿ ಸೀಮಿತಗೊಳಿಸುವಂತಹ, ಅತ್ಯಂತ ಕಟ್ಟುನಿಟ್ಟಾದ ಶಾಂತಗೊಳಿಸುವಂತಹ ದೈನಂದಿನ ದಿನಚರಿಯನ್ನು ಸ್ಥಾಪಿಸುವ ಮೂಲಕ ನೀವು ನಿಮ್ಮ ಆರೋಗ್ಯಕ್ಕೆ ಬಲವಾದ ಆದ್ಯತೆ ನೀಡಬೇಕಾಗುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಏಳೇನಾಟಿ ಶನಿಯ ನಡೆಯುತ್ತಿರುವಂತಹ ಒತ್ತಡವು ನಿಮ್ಮ ಹಲ್ಲುಗಳು, ಗಂಟಲು ನೋವು, ಮುಖ ಅಥವಾ ಆಹಾರ ಪದ್ಧತಿಗೆ ಸಂಬಂಧಿಸಿದ ಸಂಭಾವ್ಯ ಸಮಸ್ಯೆಗಳನ್ನು ಸೂಚಿಸುತ್ತದೆ. ನಿಮ್ಮ ಆರ್ಥಿಕ ಆತಂಕಗಳನ್ನು ಎದುರಿಸಲು ನೀವು ಅನಾರೋಗ್ಯಕರವಾದ ಒತ್ತಡದ ತಿನ್ನುವಿಕೆಗೆ ಸ್ಟ್ರೆಸ್ ಈಟಿಂಗ್ ಒಳಗಾಗಬಹುದು. ಈ ಪ್ರಲೋಭನೆಗೆ ಸ್ನೇಹಿತರೆ ಒಳಗಾಗಬೇಡಿ. ಏಕೆಂದರೆ ಈ 6ನೇ ಮನೆಯಲ್ಲಿರುವಂತಹ ಉಚ್ಚ ಗುರುವು ಸಣ್ಣ ಆಹಾರದ ಅಸಡ್ಡೆಗಳು ಸ್ನೇಹಿತರೆ ದೊಡ್ಡ ಜೀರ್ಣಕಾರಿ ಅಥವಾ ಯಕೃತ್ತಿಗೆ ಸಂಬಂಧಿಸಿದ ಕಾಯಿಲೆಗಳಾಗಿ ವೇಗವಾಗಿ ಬೆಳೆಯಬಹುದು ಎಂದು ಸೂಚಿಸುತ್ತಿದೆ. ಅತ್ಯಂತ ಶುದ್ಧವಾದ ಸರಳವಾದ ಆಹಾರವನ್ನು ಅಳವಡಿಸಿಕೊಳ್ಳುವ ಮೂಲಕ, ಮೃದುವಾದ ಶಕ್ತಿ ತುಂಬುವ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮತ್ತು ವೃತ್ತಿ ಜೀವನದ ಮಹತ್ವಾಕಾಂಕ್ಷೆಗಳಿಗಾಗಿ ನಿಮ್ಮ ದೈಹಿಕ ಚೈತನ್ಯವನ್ನು ತ್ಯಾಗ ಮಾಡಲು ದೃಢವಾಗಿ ನಿರಾಕರಿಸುವ ಮೂಲಕ ಈ ತೀವ್ರ ಗ್ರಹಗಳ ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ಉನ್ನತ ಆರೋಗ್ಯಕ್ಕೆ ಆದ್ಯತೆ ನೀಡಿ ಅಂತ ಹೇಳ್ತಾ ಕುಂಭರಾಶಿಯ ವ್ಯಕ್ತಿಗಳಿಗೆ ಇನ್ನು ಕುಟುಂಬ, ವೈಯಕ್ತಿಕ, ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಈ ದಿನ ಭೀಮನ ಅಮಾವಾಸ್ಯೆ ಇರುವ ಕಾರಣ ಮಹಿಳೆಯರು ಯಾರೆಲ್ಲ ಮದುವೆಯಾಗಿದ್ದೀರಾ ಅಂಥವರು ತಮ್ಮ ಪತಿಯ ದೀರ್ಘ ಆಯುಷ್ಯ ಆರೋಗ್ಯಕ್ಕಾಗಿ ಸ್ನೇಹಿತರೆ ಪಾದವನ್ನು ತೊಳೆದು ಪೂಜೆಯನ್ನು ಮಾಡಿ ಶಿವಪಾರ್ವತಿಯನ್ನು ಸ್ನೇಹಿತರೆ ಪೂಜಿಸಿ, ಜೊತೆಗೆ ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ಅಂಥವರು ಮುಂದಿನ ದಿನಗಳಲ್ಲಿ ಉತ್ತಮ ವರವನ್ನು ಪಡೆಯೋದಕ್ಕೆ ಸ್ನೇಹಿತರೆ ನೀವು ಕೂಡ ಪೂಜೆಯನ್ನು ಮಾಡಿ, ಶಿವಪಾರ್ವತಿಯ ಪ್ರಾರ್ಥನೆಯನ್ನು ಮಾಡಿ, ಶಿವ ಮಂತ್ರವನ್ನು ಹೇಳುವುದರಿಂದ ಕಷ್ಟ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ, ಉನ್ನತ ವರ ಸಿಗಲಿದ್ದಾರೆ. ಇನ್ನು ಬರುವಂತಹ ನಿಮ್ಮ ಪತಿಯು ಸ್ನೇಹಿತರೆ ಅವರ ಆಯುಷ್ಯ ಆರೋಗ್ಯಕ್ಕಾಗಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ. ಇನ್ನು ಗ್ರಹಣದ ಸಮಯದಲ್ಲಿ ಸೂರ್ಯ ನಾಮಗಳನ್ನು ಪಠಿಸಿ. ಕುಟುಂಬದ 2ನೇ ಮನೆಯಲ್ಲಿ ನಡೆಯುತ್ತಿರುವಂತಹ ಏಳೇನಾಟಿ ಶನಿಯ ನಿರಂತರ ಆರ್ಥಿಕ ನಿರ್ಬಂಧಗಳಿಂದ ಮನೆಯ ಸಾಮರಸ್ಯವು ಗಂಭೀರವಾಗಿ ಪರೀಕ್ಷಿಸಲ್ಪಡುತ್ತದೆ. ಸಂಚಲಿತ ಹಣದ ದೀರ್ಘಕಾಲದ ಕೊರತೆಯು ಮನೆಯ ಬಜೆಟ್ ಕುರಿತು ಖಂಡಿತವಾಗಿಯೂ ಒತ್ತಡದ ಆಯಾಸಗೊಳಿಸುವಂತಹ ವಾದ ವಿವಾದಗಳನ್ನು ಹುಟ್ಟುಹಾಕುತ್ತದೆ. ನಿಮ್ಮ ಮಾತನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಮೃದುಗೊಳಿಸಬೇಕು. ಏಕೆಂದರೆ ಅಲ್ಲಿ ಶನಿಯ ಭಾರವಾದಂತಹ ಪ್ರಭಾವವು ನಿಮ್ಮ ಪದಗಳನ್ನು ಅಸಾಮಾನ್ಯವಾಗಿ ಕಠಿಣ ಮತ್ತು ಕ್ಷಮಿಸದಂತೆ ಮಾಡುತ್ತದೆ. ಇದಲ್ಲದೆ ನಿಮ್ಮ 8ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ನಿಮ್ಮ ಒಟ್ಟಾರೆ ಭಾವನಾತ್ಮಕ ಶಾಂತಿಯನ್ನು ಕಡಿಮೆ ಮಾಡುತ್ತಾನೆ.
ಈ ಕಷ್ಟದ ಸಮಯದಲ್ಲಿ ನಿಮ್ಮ ದೂರದ ಸಂಬಂಧಿಕರಿಂದ ನಿಮಗೆ ಯಾವುದೇ ಬೆಂಬಲ ಸಿಗುತ್ತಿಲ್ಲ ಮತ್ತು ಮನ್ನಣೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸುವಂತೆ ಮಾಡಬಹುದು. ನಿಮ್ಮ ವಿವಾಹಕ್ಕೂ ಎಚ್ಚರಿಕೆಯ ಉದ್ದೇಶಪೂರ್ವಕ ಗಮನ ಬೇಕು. 7ನೇ ಮನೆಯಲ್ಲಿ ಕೇತುವಿನ ನಿರಂತರ ಸಂಚಾರವು ನಿಮ್ಮ ಸಂಗಾತಿಯ ಬಗ್ಗೆ ಆಳವಾದಂತಹ ಆಧ್ಯಾತ್ಮಿಕ ನಿಲ್ಪತ್ತೆ ಮತ್ತು ತೀವ್ರವಾದ ಅಭದ್ರತೆಯನ್ನು ಉಂಟು ಮಾಡುತ್ತದೆ. ಅವರು ಜೊತೆಯಲ್ಲಿದ್ದರೂ ನೀವು ಒಂಟಿಯಾಗಿದ್ದೇನೆ ಎಂದು ನೀವು ಭಾವಿಸಬಹುದು. ಇನ್ನು ಗ್ರಹಣ ಮುಗಿದ ನಂತರ ಸೂರ್ಯನು ಈ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಮೂಕಿ ನಿಲ್ಪತ್ತೆಯು ಪಾಲುದಾರಿಕೆಯ ಕರ್ತವ್ಯಗಳ ಕುರಿತು ಹಠಾತ್ ತೀವ್ರವಾದ ಅಹಂಕಾರದ ಘರ್ಷಣೆಗಳಾಗಿ ಸ್ಫೋಟಿಸಬಹುದು. ಹಾಗಾಗಿ ಸ್ನೇಹಿತರೆ, ಯಾವುದಕ್ಕೂ ಪ್ರತಿಕ್ರಿಯಿಸಬೇಡಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಬಂದಲ್ಲಿ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ, ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತ ಹೇಳ್ತಾ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾಳೆ ಸ್ನೇಹಿತರೆ, ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಿ, ಸೂರ್ಯ ದೇವರಿಗೆ ಅಗ್ರ್ಯವನ್ನು ನೀಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ಕಷ್ಟ ಸಮಸ್ಯೆ ಅಡಚಣೆ ನಿವಾರಣೆಯಾಗಲಿದೆ. ಇನ್ನು ಶನಿ ನಡೆಯುತ್ತಿರುವ ಏಳೀನಾಟಿ ಶನಿಯ ನುಜ್ಜುಗೊಳಿಸಲು ಸ್ನೇಹಿತರೆ, ಗುಜ್ಜುಗೊಳಿಸುವಂತಹ ಆರ್ಥಿಕ ನಿರ್ಬಂಧಗಳನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ಮತ್ತು ನಿಮ್ಮ ಕುಟುಂಬದ ಸಂಪತ್ತಿನ ಮೇಲೆ ಭಾರವಾದಂತಹ ಹೊರೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಇನ್ನು ಮಂಗಳ ನಿಮ್ಮ ಆಕ್ರಮಣಕಾರಿ ಮಾನಸಿಕ ಶಕ್ತಿಯನ್ನು ಶಾಂತಗೊಳಿಸಲು ಮತ್ತು ವಿವಾದಗಳನ್ನು ತಡೆಯಲು ಮಂಗಳವಾರದಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ, ಕೆಂಪು ಹೂಗಳನ್ನು ಅರ್ಪಿಸಿ, ತೊಗರಿ ಪೀಡೆಯನ್ನು ದಾನ ಮಾಡಿ ಮತ್ತು ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳು ಹಾಗೂ ಮಕ್ಕಳನ್ನು ರಕ್ಷಿಸಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಬೇಕಾಗುತ್ತದೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿರುವಂತಹ ಗುರು ತೀವ್ರ ಸ್ಪರ್ಧೆ ಮತ್ತು ಸಾಲಗಳನ್ನು ನಿರ್ವಹಿಸಲು ಗುರುವಾರದಂದು ಸ್ನೇಹಿತರೆ ಶ್ರೀ ದಕ್ಷಿಣ ಮೂರ್ತಿಯನ್ನು ಪೂಜಿಸಿ, ಅರಿಶಿಣ ಮತ್ತು ಕಡಲೆಬೇಳೆಯನ್ನು ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ದಾನ ಮಾಡಿ ಮತ್ತು ಈ ದೈನಂದಿನ ಅಡಚಣೆಗಳನ್ನು ಎದುರಿಸಲು ಅಗತ್ಯವಾದಂತಹ ಸ್ನೇಹಿತರೆ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಲು ಗುರುಸ್ತೋತ್ರವನ್ನು ಪಠಿಸಿ. ಇನ್ನು ವಿದ್ಯೆ ಅಭಿವೃದ್ಧಿಯಾಗಲು ಬಡವರಿಗೆ, ನಿರ್ಗತಿಕರ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಶೈಕ್ಷಣಿಕ ವಸ್ತುಗಳನ್ನು ದಾನ ಮಾಡಿ ಬುಧವಾರದ ದಿನ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಕುಂಭರಾಶಿಯವರಿಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಸ್ನೇಹಿತರೆ, ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಸೂರ್ಯದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.